ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಶ್ವೇತಾ ಸಂಸಾರಕ್ಕೆ ಸ್ವಾಗತ. ಇವತ್ತು ಸೂಪರಾಗಿರೋ ಸಬ್ಬನಿಗೆ ಸೊಪ್ಪಿನ ಗೊಜ್ಜು ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಜ್ವರ ಬಂದಾಗ ಬಾಯೆಲ್ಲ ಕಹಿ ಅನ್ನೋ ಟೈಮಲ್ಲಿ ಈ ಥರ ಒಂದು ಗೊಜ್ಜಲ್ಲಿ ಊಟ ಮಾಡಿದ್ರೆ ಬಾಯೆಲ್ಲ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗುತ್ತೆ. 2 ತುತ್ತು 3 ತುತ್ತು ತಿನ್ನುವಂಥವ್ರು ಒಂದು ಬಟ್ಲು ಅನ್ನ ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಈ ಗೊಜ್ಜು ಹೇಗೆ ಮಾಡೋದು ನೋಡ್ಕೊಂಬರೋಣ. ಫಸ್ಟಿಗೆ ಎಣ್ಣೆ ಹಾಕ್ಕೊಂಡಿದ್ದೆ, ಅದಕ್ಕೇನೋ ಒಂದು ಪೀಸ್ ಚಕ್ಕೆ, ಒಂದು ಪಲಾವ್ ಎಲೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೆ. ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿನಿ, ಅದು ಸ್ಕಿಟ್ ಆಗಿಬಿಟ್ಟಿದೆ. ಇದಕ್ಕೇನೋ ದೊಡ್ಡ ಸೈಜ್ 3 ಈರುಳ್ಳಿ, ದೊಡ್ಡ ಸೈಜ್ 3 ಈರುಳ್ಳಿ, ಟೊಮೊಟೊ ಇಷ್ಟನ್ನು ಸ್ವಲ್ಪ ದಪ್ಪದಾಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗ್ಲಿಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ ಸ್ವಲ್ಪ ತಿರುಗಿಸ್ಕೊತಾ ಇದ್ದೀನಿ. ಸಾಫ್ಟ್ ಆಗಲಿಕ್ಕೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ನೋಡಿದರೆ ಒಂದು ಅರ್ಧ ಭಾಗದಷ್ಟು ಫ್ರೈ ಆಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು. ಇನ್ನೂ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೆಂದರೆ ಸಾಕಾಗುತ್ತೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಈ ಬೆಂದಿದೆ. ಈಗ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ಇದಕ್ಕೇನೆ ನಾನು ಒಂದು ಕಡ್ಡು ಸಬ್ಬನಿಗೆ ಸೊಪ್ಪನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ಸಣ್ಣದಾಗೆ ಹೆಚ್ಚಿ ಫಸ್ಟೇ ತೊಳ್ಕೊಂಡು ಆಮೇಲೆ ಸಣ್ಣದಾಗೆ ಹೆಚ್ಚಿದ್ದೀನಿ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಳಿ. ಇಷ್ಟು ಬೆಂದರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ತೊಳೆದಿಟ್ಕೊಂಡಿರೋ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ. ದೋಸೆ ಆಗಿರ್ಬೋದು, ಚಪಾತಿ, ರೊಟ್ಟಿ, ಬಿಸಿ ಬಿಸಿ ಅನ್ನದ ಜೊತೆ ಊಟ ಮಾಡ್ತಾಯಿದ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಏನು ರುಚಿ ಅಂತೀರ. ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಹಾಕಿ. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ನಾವು ಹೊಸ್ದಾಗೆ ವಿಡಿಯೋ ನೋಡೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಾವೀಗ ತಿರುಗಿಸ್ಕೊಂಡಾಯಿತು. ಇದಕ್ಕೇನೆ ನಾನು ಧನಿಯಾ ಪುಡಿ ಒಂದೂವರೆ ಸ್ಪೂನ್ ಇದೆ, ಸ್ವಲ್ಪ ಖಾರದ ಪುಡಿ, ಖಾರ ಇರೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆ ತೊಗೊಂಡಿದ್ದೀನಿ. ಸ್ವಲ್ಪ ಅರಶಿನದ ಪುಡಿನೂ ಸಹ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಆಗೋವರೆಗೂ ಈರುಳ್ಳಿ ಟೊಮೊಟೊಗೆ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಮಿಕ್ಸ್ ಆದರೆ ಸಾಕಾಗುತ್ತೆ. ಇದಕ್ಕೇನೆ ನಾನು ಒಂದು ನಿಂಬೆಹಣ್ಣು ಸೈಜಿನಷ್ಟು ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡು ಕಿವುಚಿ ಇದಕ್ಕೇ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ತುಂಡು ಬೆಲ್ಲನೂ ಸಹ ಸೇರಿಸ್ಕೋಬೋದು. ಬೆಲ್ಲ ಹಾಕೋದ್ರಿಂದ ಈ ಹುಳಿಗೂ ಸಿಹಿಗೂ ಮ್ಯಾಚ್ ಆಗುತ್ತೆ. ನಾನು ಹಾಕ್ತಾಯಿಲ್ಲ, ಹಾಗೇ ಚೆನ್ನಾಗಿರುತ್ತೆ ಅಂತೇಳಿ ನಾನು ಮಾಡ್ತಾಯಿರೋದು. ಇಷ್ಟಪಡೋರು ಒಂದು ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ಕೊಳ್ಳಿ. ಇದಕ್ಕೇನೋ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ತಿಳು ಬೇಕಂದರೆ ಸ್ವಲ್ಪ ಜಾಸ್ತಿನೇ ನೀರು ಸೇರಿಸ್ಕೊಳ್ಳಿ. ನನಗೆ ಗ್ರೇವಿ ಟೈಪ್ ಬೇಕು, ಹಂಗಾಗಿ ನಾನು ರಾಗಿ ರೊಟ್ಟಿ ಜೊತೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದಪ್ಪವಾಗಿ ಇದ್ರೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಬಿಟ್ಟು ನಾವು ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀವಿ. ಉಪ್ಪು ಖಾರ ಹುಳಿ ಈಗಲೇ ಒಂದು ಸರಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ತುಂಬ ರುಚಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. 3 ರಿಂದ 4 ನಿಮಿಷ ಬೆಂದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಜಾಸ್ತಿ ಎಣ್ಣೆ ಇಷ್ಟಪಡೋರು ಜಾಸ್ತಿ ನೀವು ಎಣ್ಣೆನೂ ಸಹ ಹಾಕೋಬೋದು. ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯಿತು. ಸಬ್ಬಸಿಗೆ ಸೊಪ್ಪಿನ ಗೊಜ್ಜು ರೆಡಿ ಆಯಿತು. ರಾಗಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.